ವಿದ್ಯಾರ್ಥಿಗಳೇ, ವೃತ್ತಗಳಲ್ಲಿ ಅಭ್ಯಾಸ 4.2ರಲ್ಲಿ ಪ್ರಶ್ನೆ 8 ನೋಡೋಣ. ABCD ಚತುರ್ಭುಜದಲ್ಲಿ ವೃತ್ತವು ಅಂತ್ಯಸ್ಥವಾಗಿದೆ. ಚಿತ್ರದಲ್ಲಿ ಕೊಟ್ಟಿದ್ದಾನೆ. AB + CD = AD + BC ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಇಲ್ಲಿ AB ರೇಖೆ, CD ರೇಖೆ, AB + BC ರೇಖೆ, CD ರೇಖೆ ಯಾವುದಕ್ಕೆ ಸಮನಾಗಿರಬೇಕು? AD ರೇಖೆಗೆ ಮತ್ತು BC ರೇಖೆಗೆ ಸಮನಾಗಿರಬೇಕು ಅಂತಂದೇಳಿ ಕೊಟ್ಟಿದ್ದಾನೆ. ಇದನ್ನು ಕೊಡೋಕ್ಕೆ ಬೇಕೆ ನಾವು ಏನನ್ನು ನೋಡಬೇಕು ಅಂದರೆ ಪ್ರಮೇಯ 4.2 ನಾವು ತಗೋಬೇಕು. ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ, ಆ ಒಂದು ಬೇಸಿಸ್ ಮೇಲೆ ಇದನ್ನು ನಾವು ಸಾಧನೆ ಮಾಡಬೇಕು. ಈಗ ಎ ಬಾಹ್ಯ ಬಿಂದು ಅಂತ ತಗೊಂಡ್ರೆ AP ಸ್ಪರ್ಶಕ, AS ಸ್ಪರ್ಶಕ, ಎರಡೂ ಸ್ಪರ್ಶಕಗಳು ಒಂದಕ್ಕೊಂದು ಸಮನಾಗಿರ್ತವೆ. ಹಾಗೆಯೇ B ಬಿಂದು ತಗೊಂಡ್ರೆ B ಬಿಂದುವಿನಿಂದ ಈ ವೃತ್ತಕ್ಕೆ ಎಳೆದಿರ್ತಕ್ಕಂಥ ಸ್ಪರ್ಶಕಗಳು BP ಮತ್ತು BQ ಎರಡೂ ಸ್ಪರ್ಶಕಗಳು ಸಮ ಆಗ್ತವೆ. ಹಾಗೆಯೇ C ಬಿಂದುವನ್ನು ತಗೊಂಡ್ರೆ CQ ಮತ್ತು CR ಸ್ಪರ್ಶಕಗಳು ಸಮನಾಗ್ತವೆ. ಹಾಗೆಯೇ D ಬಿಂದುವಿನಿಂದ DR ಮತ್ತು DS ಸ್ಪರ್ಶಕಗಳು ಸಮನಾಗ್ತವೆ. ಈ ಬೇಸಿಸ್ ಮೇಲೆ ನಾವು AB + CD = AD + BC ಅಂತಂದೇಳಿ ತಗೊಳ್ಳೋಣ. ಇಲ್ಲಿ ಕೊಟ್ಟಿರೋದನ್ನು ಬರ್ಕೊಳ್ಳೋದಾದರೆ ಏನಿದೆ, ABCD ಚತುರ್ಭುಜವು ವೃತ್ತದಲ್ಲಿ ಅಂತ್ಯಸ್ಥವಾಗಿದೆ. ಹಾಗೆಯೇ ಚತುರ್ಭುಜವು ವೃತ್ತವನ್ನು ಕ್ರಮವಾಗಿ P, Q, R ಮತ್ತು S ಬಿಂದುಗಳಲ್ಲಿ ಸ್ಪರ್ಶಿಸಿವೆ. ಇದು ಫಸ್ಟ್ ಬಂತು. ಹಾಗೆಯೇ ನಾವು ಪ್ರಮೇಯ 4.2ರ ಬೇಸಿಸ್ ಮೇಲೆ ಇದನ್ನು ಬ್ರಾಕೆಟ್ನಲ್ಲೇ ಬರ್ಕೊಳ್ತೀನಿ. ಏನಿದೆ ನಮ್ಮದು ಬಾಹ್ಯ ಬಿಂದುವಿನಿಂದ ಇಲ್ಲಿ ತಗೊಳ್ಳೋದಕ್ಕೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ. ಯಾಕೆಂದರೆ ನಮಗೆ ರೀಸನ್ ಬೇಕು. ರೀಸನ್ ಇದ್ದರೆ ನಾವು ಏನೂ ತಗೊಳ್ಳೋದಕ್ಕೆ ಬರಲ್ಲ. ಹಾಗೆಯೇ A ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು, ಯಾವ್ಯಾವುದಿದೆ? AP ಮತ್ತು AS ಇದೆ. AP = AS. ಇದನ್ನು 1 ಅಂತ ಇಟ್ಕೊಳ್ತೀನಿ. ಹಾಗೆ B ಬಿಂದುವಿನಿಂದ, C ಬಿಂದುವಿನಿಂದ ಮತ್ತು D ಬಿಂದುವಿನಿಂದ ಸ್ಪರ್ಶಕಗಳನ್ನು ತಗೊಳ್ತೀನಿ. ನೆಕ್ಸ್ಟ್ ಬಂದು B ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಯಾವುದು ಬರುತ್ತೆ? BP = BQ. ಇದು ಎರಡನೇದು ಅಂತ ಇಟ್ಕೊಳ್ತೀನಿ. ಹಾಗೆಯೇ C ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಇವು ಬರ್ತಕ್ಕಂಥದ್ದು CR = CQ. ಇದನ್ನು 3 ಅಂತ ಇಟ್ಕೊಳ್ತೀನಿ. ಹಾಗೆಯೇ D ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಯಾವುದು ಬರುತ್ತೆ? DR = DS. ಇದನ್ನು 4 ಅಂತ ಇಟ್ಕೊಳ್ತೀನಿ. ಈಗ 1, 2, 3, 4 ಕೂಡಿಬಿಡೋಣ. 1 + 2 + 3 + 4 ಕೂಡಿದಾಗ
ಎಡಗಡೆ ಭಾಗಕ್ಕೆ ಬಲಗಡೆ ಭಾಗಕ್ಕೆ ಕೂಡಿಕೊಳ್ಳೋಣ. ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್ ಈಸ್ ಈಕ್ವಲ್ ಟು ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಪ್ಲಸ್ ಡಿ ಎಸ್. ಈಗ ಇದನ್ನು ಸ್ವಲ್ಪ ಆರ್ಡರ್ ಮಾಡ್ಕೊಳ್ತೀನಿ ನಾನು. ಎ ಎಸ್ ಮತ್ತು ಡಿ ಎಸ್ ಅನ್ನು ಜೊತೆಗೆ ಬರ್ಕೊಳ್ತೀನಿ. ಎ ಪಿ ಪ್ಲಸ್ ಬಿ ಪಿ ಒಂದು, ಸಿ ಆರ್ ಪ್ಲಸ್ ಡಿ ಆರ್ ಒಂದು, ಹಾಗೆಯೇ ಎ ಎಸ್ ಪ್ಲಸ್ ಡಿ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ. ಅಲ್ಲಿಗೆ ನಮ್ಮದು ಎ ಪಿ ಪ್ಲಸ್ ಬಿ ಪಿ ಅಂದರೆ ಎ ಬಿ ಆಯಿತು. ಹಾಗೆಯೇ ಸಿ ಆರ್ ಪ್ಲಸ್ ಡಿ ಆರ್ ಅಂದರೆ ಸಿ ಡಿ ಆಯಿತು. ಹಾಗೆಯೇ ಎ ಎಸ್ ಪ್ಲಸ್ ಡಿ ಎಸ್ ಅಂದರೆ ಎ ಡಿ ಆಯಿತು. ಹಾಗೆಯೇ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಅಂದರೆ ಬಿ ಸಿ ಆಯಿತು. ಅಲ್ಲಿಗೆ ನಮಗೆ ಬೇಕಾಗಿರತಕ್ಕಂಥ ಬೆಲೆ ಏನಿದೆಯೋ ಅದು ಸಿಗುತ್ತೆ. ಎ ಪಿ ಪ್ಲಸ್ ಬಿ ಪಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಡಿ, ಅಥವಾ ಎ ಡಿ ಬೇಕಾದರೆ ಈ ಕಡೆಗೆ ಹಾಕಬಹುದು. ಎ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ. ಇದು ನಾವು ಸಾಧಿಸಬೇಕಾಗಿರ್ತಕ್ಕಂಥ ಸಾಧನೆ. ಇದಿಷ್ಟು ಕೂಡ ನಿಮ್ಮದು ಕ್ವಶನ್ನಲ್ಲಿ 8ರಲ್ಲಿ ಬಂದಿರತಕ್ಕಂಥದ್ದು ಭಾಳ ಈಸಿ ಇದೆ. ಪ್ರಮೇಯ ಫಸ್ಟು ಗೊತ್ತಿರಬೇಕು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ ಅಂತಂದೇಳಿ ತಗೊಂಡ್ಬಿಟ್ಟು ಈ ಎ ಬಿಂದುವಿನಲ್ಲಿ, ಬಿ ಬಿಂದುವಿನಲ್ಲಿ, ಸಿ ಬಿಂದುವಿನಲ್ಲಿ, ಡಿ ಬಿಂದುವಿನಲ್ಲಿ ಎಳೆದಿರ್ತಕ್ಕಂಥ ಸ್ಪರ್ಶಕಗಳನ್ನು ಸಮವಾಗಿ ತಗೊಂಡು ಅವುಗಳನ್ನು ಕೂಡಿದಾಗ ಆ ಒಂದು ಸ್ಪರ್ಶಕಗಳು ಸಮ ಇರತಕ್ಕಂಥದ್ದನ್ನು ಹೋಲಿಕೆ ಮಾಡಿದರೆ ಎ ಬಿ ಮತ್ತು ಸಿ ಡಿ ಇಸ್ ಈಕ್ವಲ್ ಟು ಬಿ ಸಿ, ಎ ಡಿ ಮತ್ತು ಬಿ ಸಿಗೆ ಸಮನಾಗಿರ್ತಕ್ಕಂಥದ್ದು. ಇದು ನಾವು ಸಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.